ಅಬ್ಜೆಕ್ಷನ್ ಯುವರ್ ಆನರ್. ಅಮ್ಮ ಅಕ್ಕ ಪದಗಳನ್ನ ಬಳಕೆ ಮಾಡಿ ಬೈಯೋರು ಹಾಗಾದ್ರೆ ದರ್ಶನ್ ಅವ್ರ ಅಭಿಮಾನಿ ಅಲ್ವೇ ಅಲ್ಲ? ಅಲ್ಲ ಮೇಡಮ್. ದರ್ಶನ್ ಅವ್ರೆ ಆ ರೀತಿ ಮಾತಾಡಿದ್ರೆ ಅದೆಲ್ಲ ಈಗ ಬೇಡ ಕಣೋ, ನಾನು ಹೇಳ್ತೀನಿ ಬಾರೋ. ಹೀರೋ ಹರ್ಚ್ಕತಾವ ಹೇಳ್ಬಿಟ್ಟು ಬರ್ತೀನಿ. ಯಾಕ್ರಲ್ಲೇ ಹರ್ಚ್ಕತ್ತಿದ್ರಾ? ಹೆದರ್ಕಬೇಡಿ ಕಣ್ರು, ಹೆದರ್ಕಬೇಡಿ. ಬೇಗ ಬಂದ್ಬಿಡ್ತೀನಿ. ಬರ್ಲಾ? ಬರ್ತೀನಿ ಕಣ್ರು. ಅಳ್ಬೇಡ್ರು ಬಂದ್ಬಿಡ್ತೀನಿ ಕಣ್ರಲ್ಲ ಬೇಗ. ಯಾಕೆ ಚುಚ್ಚಬೇಕು ಅನಿಸ್ತಾ ಇದೀಯಾ? ಅಂತ ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ರು. ಅದ್ರಲ್ಲಿ 4 ಜನ ವ್ಯಕ್ತಿ ಪುನರಾಜ್ ಕುಮಾರ್ ಫ್ಯಾನ್ಸ್, ಸುದೀಪ್ ಫ್ಯಾನ್ಸ್ ಮರ್ಯಾದೆ ಅದು ಪ್ರೂವ್ ಆಗಿದೆ. ಗೊತ್ತಾಯ್ತು? ಟಿವಿ ಚಾನಲ್ ನಮ್ ಚಾನಲ್ ಅಂತೂ ಬಂದಿಲ್ಲ. ನಾವೇ ನೋಡಿದೀವಿ. ಯಾವ ಚಾನಲ್ ಹೇಳ್ಬಿಡಿ ಮೇಡಮ್ ಹೆಸರು? ಖಂಡಿತವಾಗಿ ನಾನೇ ಟಿವಿ ಬಂದಿದ್ದ, ಟಿವಿಲ್ ಬಂದಿದ್ದ. ನ್ಯೂಸ್ ಚಾನಲ್ ಅಲ್ಲಿ. ಬಿತ್ರೆ ಈ ಎಡಿಟಿಂಗ್ ನ ನಾನು ತಿಳ್ಕೊಂಡು ಮಾತಾಡಿರೋದು. ಆ ಮಾತಾಡೋದ್ರಿಂದ ಏನಾದ್ರೂ ಪುನೀತ್ ಕುಮಾರ್ ಸರ್ ಫ್ಯಾನ್ಸ್ಗೆ ಆಗಿರ್ಬೋದು, ಇಲ್ಲ ಸುದೀಪ್ ಸರ್ ಫ್ಯಾನ್ಸ್ ಆಗಿರ್ಬೋದು, ಏನಾದ್ರು ಹರ್ಟ್ ಆಗಿದ್ರೆ ಅದಕ್ಕೂ ನಾನು ಸಾರಿ ಕೇಳ್ತೀನಿ. ಬಟ್ ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ, ಆ ಒಂದು ಪೋಸ್ಟ್ ನೋಡಿದ್ರೆ ನಾನು ಹೇಳಿರೋದು, ಅದನ್ನ ಇಲ್ಲಿ ಡಿಸ್ಪ್ಲೇ ಕೂಡ ಮಾಡ್ತೀನಿ. ನಾನು ಏನಾದ್ರು ಮಾತಾಡಿದ್ರೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ ಫಾರ್ ದಟ್. ಹೆಣ್ಣು ನೋಡಿದ್ರೆ ಕೈ ಮುಗಿಯೋ ತರ ಇರ್ಬೇಕು, ಕಣ್ಣು ಹೊಡಿಯೋ ತರ ಅಲ್ಲ. ಕೊಲೆ ಮಾಡ್ಬೇಕು ಅಂತಾನೆ ಬಾಸ್ ಇದ್ದಿದ್ರೆ ಎಲ್ಲೋ ಆಚೆ ಹೋಗಿ ಸುಪಾರಿ ಕೊಟ್ಟಿ ಮಾಡಿಸ್ಬೋದಿತ್ತು. ಅವ್ರಿಗೆ ಆ ಮೆಂಟಾಲಿಟಿ ಇರ್ಲಿಲ್ಲ. ಪಟ್ಟಂಗೆರೆ ಶೆಡ್ ಅವ್ರ ಮನೆ ಅಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸರಿ, ಕ್ರೇಜ್ ನೋಡಿದ್ರೆ ಗೊತ್ತಾಗ್ತಿದೆ ನಮ್ಮ ಬಾಸ್ ಲೆವೆಲ್ ಎಲ್ಲಿರುತ್ತೆ ಅಂತ. ಅವ್ರು ಒಳಗಿದ್ರು ಸಿಂಹನೇ, ಹೊರಗಿದ್ರು ಸಿಂಹನೇ. ಸಿಂಹ ಅಂತ ಅವ್ರ ಮೇಲೆ ಎಗರಕ್ ಹೋಗಿದ್ದಕ್ಕೇನೆ ಇವತ್ತು ಬೋನಲ್ಲಿರೋದು. ಡಿವೋರ್ಸೇ ಹೋಗಿ ಚುಚ್ಚಿದ್ದಾರೆ, ಹೊಡೆದಿದ್ದಾರೆ ಅಂತ ಯಾರು ಕೂಡ ಪ್ರೂವ್ ಮಾಡಿಲ್ಲ. ವಿತ್ ಕ್ಯಾಮ್ರಾ ಆಗಿರ್ಬೋದು, ಯಾವ್ದು ಕೂಡ ನೀವು ಕೂಡ ಗಾಳಿ ಮಾತಿಗೆ ಕೇಳಿ ಆನ್ಸರ್ ಮಾಡ್ತಾ ಇದೀರಾ. ನಾವು ಗಾಳಿ ಮಾತಲ್ಲ, ಕೋರ್ಟ್ ಆರ್ಡರ್ ಕೇಳಿದೀವಿ. ನಿಮ್ ಬ್ರೈನ್ ಇದೆಯಾ ಇಲ್ವಾ? ಪಟಪಾಲ ಇದೇ ಎಕ್ಸಾಂಪಲ್ ತಗೋತೀನಿ. ಇಷ್ಟು ಜನ ಗಲಾಟೆ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಒಬ್ಬ ಮಾತ್ರ ಚುಚ್ಚಕ್ ಸಾಧ್ಯ. ಬಟ್ ಅರೆಸ್ಟ್ ಮಾಡೋದು ಅಷ್ಟು ಜನ ಅರೆಸ್ಟ್ ಮಾಡ್ತಾರೆ. ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದು ಮಾಡಿದ್ರಲ್ಲ, ಯಾಕೆ ರದ್ದು ಮಾಡ್ತಿದ್ದೀವಿ ಅನ್ನೋದಕ್ಕೆ ಏನ್ ಹೇಳಿದ್ರು? ಫ್ಯಾನ್ಸ್ ನೀವು ಅಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನಿಮಗೇನೆ ಆಪೋಸಿಟ್ ಆಗಿ ಮಾತಾಡ್ಬೇಕು. ನಿಮ್ಗೆ ಎಷ್ಟು ಕೋಪ ಬಂತು? ಕೋಪ ಬಂದಿಲ್ಲ ಮೇಡಮ್. ಖಂಡಿತ ನಿಮ್ ಫೇಸ್ ಗೊತ್ತಾಗ್ತಿತ್ತು. ನಾನ್ ಡಬಲ್ ಡಿಗ್ರಿ ಮಾಡಿದ್ದೀನಿ, ಅನ್ಎಜುಕೇಟೆಡ್. ನಾನು ಚಾನ್ಸೇ ಇಲ್ಲ. ಚಿಕ್ಕ ವಯಸ್ಸಿನ ಡಿವೋರ್ಸ್ ಅಭಿಮಾನಿ ನಾನು. ಅದಂಗ್ ಹೇಳ್ತಾರೆ ಜನ. ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ. ಹಂಗಾರೆ ಡಬಲ್ ಡಿಗ್ರಿ ಇರೋರು ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಯಾಕೆ ಓದ್ಲಿಲ್ಲ? ಬೀದಿಯಲ್ಲಿ ಬರೋರು ಹೋಗೋರು ಮೆಸೇಜ್ ಮಾಡ್ತಾರೆ, ಅವ್ರಿಗೆ ದರ್ಶನ್ ಸರ್ ಅಂದ್ರೆ ಸ್ವಲ್ಪ ಇಷ್ಟ ಇರ್ತಾರೆ. ಅದಕ್ಕೆ ದರ್ಶನ್ ಫ್ಯಾನ್ಸ್ ಕೆಟ್ಟವರು ಅಂತ ದರ್ಶನ್ ಸರ್ ಹೆಸರು ಹಾಳು ಮಾಡೋದು, ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಅವ್ರ ಹೆಸರು ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರ್? ಹಾಗಾದ್ರೆ ರೇಣುಕಾಸ್ವಾಮಿ ವಿಚಾರವನ್ನು ನಾವಿಲ್ಲಿ ಕೆದಕ್ಬೋದಲ್ವಾ? ಯಾರೋ ಮೆಸೇಜ್ ಮಾಡಿದ್ದು ಬಹುಶಃ ರೇಣುಕಾಸ್ವಾಮಿ ಮೆಸೇಜ್ ಮಾಡದೇ ಇರಬಹುದು, ಅವನ ಹೆಸರಲ್ಲಿ ಯಾರೋ ಮೆಸೇಜ್ ಮಾಡಿರ್ಬೋದು. ಅದನ್ನ ಮಂಡನೆ ಮಾಡಿಬಿಡಲ್ಲ ಕೆಲವರು. ಅದಕ್ಕೆ ಏನ್ ಹೇಳ್ತೀರಿ ಸಂಜನಾ ಅವರೇ? ಒಂದೇನ್ ಗೊತ್ತಾ, ಅಲ್ಲಿ ಲೀಲಾವತಿ ಅವರು ಅಸುನಿಗಿದ್ದಾರೆ ಜೈ ಡಿ ಬಾಸ್ ಅಂತ ಹಾಕ್ತಾರೆ. ಸಿದ್ದರಾಮಯ್ಯನಿಂದ ಒಂದ್ ನಿಮಿಷ ಇರ್ರಿ, ಸಿದ್ದರಾಮಯ್ಯ ಶಿಲಾನ್ಯಾಸ ಅಂತ ಹಾಕಿದ್ರೆ ಜೈ ಡಿ ಬಾಸ್. ಮುಖ್ಯಮಂತ್ರಿ ಇವತ್ತು ಉಪಮುಖ್ಯಮಂತ್ರಿ ಬಾಗಿನ ಅರ್ಪಿಸಿದ್ರು ಕಾವೇರಿಗೆ, ಜೈ ಡಿ ಬಾಸ್. ಮೊನ್ನೆ ಅವ್ರ ಮನೆ ನಾಯಿ ಸತ್ತೋಯ್ತು, ಜೈ ಡಿ ಬಾಸ್. ನಮ್ ಬೀದಿಲು ನಾಯಿ ಮರಿ ಹಾಕೈತೆ, ಜೈ ಡಿ ಬಾಸ್. ಆ ನಾಯಿ ಮರಿಗೂ ಜೈ ಡಿ ಬಾಸ್ಗೂ ಎಲ್ಲಿ ಸಂಬಂಧ? ಆ ನಾಯಿ ಮರಿ ಆಗೋದಕ್ಕೆ ಯಾರು ಕಾರಣ ರೀ? ಇನ್ನು ಯಾಕೆ ಈ ತರ ಮಾಡಿರ್ಲಿಲ್ವಲ್ಲ ಅನ್ಕೊಂಡಿದ್ದೆ, ಕೊನೆಗೂ ಮಾಡಿದ್ರು. ಇದನ್ನ ಎಡಿಟ್ ಮಾಡಿರೋದು ದರ್ಶನ್ ಫ್ಯಾನ್ಸ್. ರಮ್ಯಾ ಮೇಡಮ್ಗೆ ಮೆಸೇಜ್ ಮಾಡಿರೋದು ಕೂಡ ದರ್ಶನ್ ಮತ್ತೆ ಧನ್ವೀರ್ ಫ್ಯಾನ್ಸ್. ಇವರು ಡಿಬೂಸ ಫ್ಯಾನ್ಸ್ ಸುಮ್ಮನೆ ಈ ತರ ಸುಳ್ಳು ಎಡಿಟ್ ಮಾಡಿದ್ದಾರೆ. ಯಾವ ತರ ಅಂದ್ರೆ, ರಮ್ಯಾ ಮೇಡಮ್ಗೆ ಮೆಸೇಜ್ ಮಾಡಿರೋದು ಪುನೀತ್ ಸರ್, ಸುದೀಪ್ ಸರ್ ಫ್ಯಾನ್ಸ್ ಅಂತ. ಈ ಜಲಗಾರ ಫ್ಯಾನ್ಸ್ ಜೀವನ ಪೂರ್ತಿ ಇದೇ ತರ ಎಡಿಟ್ ಮಾಡ್ಕೊಂಡೇ ಬಂದ್ಬಿಟ್ರು. ಅಲ್ಲಿ ಪೊಲೀಸ್ ಕೈಗೆ ಸಿಕ್ಕಿರೋ 6 ಜನ ಕೂಡ ದರ್ಶನ್ ಮತ್ತೆ ಧನ್ವೀರ್ ಫ್ಯಾನ್ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ. ಈ ವಿಚಾರ ಎಲ್ಲರಿಗೂ ಗೊತ್ತು. ಆದ್ರೂ ಕೂಡ ಅಪ್ಪು ಸರ್ ಮತ್ತೆ ಸುದೀಪ್ ಸರ್ ಮೇಲೆ ಆಗ್ತಿರಲ್ರು. ಆಲ್ರೆಡಿ ಆಗ್ಲೇ 6 ಜನ ಸಿಕ್ಕಿದ್ದಾರೆ, ಇವಾಗ್ಲಾದ್ರೂ ಬುದ್ಧಿ ಕಲಿರೋ. ಆಮೇಲೆ ಯಾವ್ದೋ ಮೂವಿ ಚೆನ್ನಾಗಿರೋ, ನಮ್ಮಿಂದನೇ ಗೆಲ್ತು ಅಂತ ಎಡಿಟ್ ಮಾಡ್ತೀರಾ. ಅದೇ ಮೂವಿ ಸೋತ್ರು ನಮ್ಮನ್ನ ಎದುರಾಕೊಂಡ್ರೆ ಹಿಂಗೆ ಆಗುತ್ತೆ ಅಂತೀರಾ. ಈ ಬಿಟ್ಟಿ ಬಿಲ್ಡಪ್ ಎಲ್ಲ ಕೊಡೋದು ನಿಲ್ಸ್ರು. ನೀವು ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮಂಗೆ ಹುಟ್ಟಿರೋ ಈ ತರ ಸುಳ್ಳು ಎಡಿಟ್ ಮಾಡ್ತಿರಲ್ಲ. ಯಾಕೆಂದ್ರೆ ನಾವೆಲ್ಲ ಡಿ ಬೂಸ್ ಬಗ್ಗೆ ಸತ್ಯ ಹೇಳ್ತೀವಲ್ವಾ, ಅದಕ್ಕೆ ಅವ್ರು ತಿಕ್ಕ